ಏನಾಯ್ತು? ಏನೋ ಏನಾಗಿಲ್ಲ, ಕಾರ್ ಕರೆಕ್ಟಾಗಿ ಪಾರ್ಕ್ ಮಾಡಿದ್ದೀನಿ. ಆಮೇಲೆ ಪಾಪ ಬಂದ್ಮೇಲೆ ತೋರಿಸ್ತೀನಿ. ಅಲ್ಲಿ ನೋಡಲ್ಲಿ ನೀನು. ಇವತ್ತು ಇದು ಸಾಂಬಾರ್ ಬಳ್ಳಿ ಅಂತೀವಿ. ಶುರು ಮಾಡ್ಲಾ? ಇದು ದೊಡ್ಡ ಪತ್ರೆ ಅಥವಾ ಸಾಂಬಾರ್ ಬಳ್ಳಿ ಅಂತೀವಿ. ಇದನ್ನ ಇವಾಗ ಬೆಳ್ಳುಳ್ಳಿ, ಹಸಿಮೆಣಸು, ಕಾಳುಮೆಣಸು, ಸೊಪ್ಪು, ಕಾಯಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೊಂದು ಸಂಡೇ ಬಂತು. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ಈಗ ಎದ್ದವಳು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲ ದಿನದ ಹಾಗೆ ರೆಗ್ಯುಲರ್ ಆಗಿ ರ್ಯಾಂಡಮ್ ವಿಡಿಯೋ ಆಗಿರುತ್ತೆ. ಇವತ್ತು ಏನೇನಾಗತ್ತೆ ನೋಡೋಣ ಬನ್ನಿ. ಅದೊಂದು ಊರು ಕಂದ, ಮುಳಬಾಗಿಲು. ಏನು ಹೇಳಿ ಮೌರ್ಯ ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀನೇನು ಹೇಳ್ತಿ? ಮಂಗಳೂರು ಬನ್ಸ್. ಚೆನ್ನಾಗಿತ್ತ ಮೌರ್ಯ? ಏನು ತಿಂದು? ಮಂಗಳೂರು ಬನ್ಸ್. ಮಂಗಳೂರು ಬನ್ಸ್. We are talking in the video. ಚಪ್ಪಾಳೆ. ಸೂಪರ್ ಕಾಂಬೋ. ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನೆಲ್ಲ ಇಲ್ಲಿ ಇರೋದು ಬ್ಲಾಕ್ ಮಾಡಿ. ಅದಕ್ಕೆ ಯುದ್ಧನಾ? ಎಷ್ಟು ಚೆನ್ನಾಗಿದೆ ಇದೆಲ್ಲ. ಅದಕ್ಕಲ್ಲ, ಯು ಎಸ್ ಮಾಡೋಕ್ಕಲ್ಲ ಎರಡಿಗೆ ಅವರು ಹಾಕೊಂಡಿದ್ದಾರೆ. ಇದು ಇಂಡಿಯಲ್ಲಿದ್ದಾರೆ ನೋಡಿ ನಮ್ಮ ಇಂಡಿಯಾ ಎಲ್ಲಿದೆ? ಇಲ್ಲಿದೆ. ಶ್ರೀಲಂಕಾ. ಕರ್ನಾಟಕ. ಚೆನ್ನಾಗಿದೆ. ಅದ್ಯಾವುದು ಪುಟ್ಟ? ಓ, ಅಲ್ಲಿ ಆಸ್ಟ್ರೇಲಿಯಾ. ಇದು ನ್ಯೂಜಿಲೆಂಡ್. ಚೆನ್ನಾಗಿದೆ ಇದು ವರ್ಲ್ಡ್ ಮ್ಯಾಪ್. ಬಾಯ್ ಮಾಡಿಸ್. ರ್ಯಾಗಿಂಗ್ ಮಾಡ್ತಾಳೆ ನನ್ನ ಮಗಳು. ಏನು ಗೊತ್ತಾ, ನಮ್ಮ ಮನೆಯವರು ನಮ್ಮನ್ನ ಮಧ್ಯ ದಾರಿಲಿ ಇಳಿಸ್ಬಿಟ್ಟು ಒಂದು ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಹೋದ್ರು. ಅಲ್ಲಿಂದ ಈಗ ನಾನು ಕಾರ್ ತಗೊಂಡು ಮನೆಗೆ ಹೋಗಿ ಮತ್ತೆ ಒಂದು ರೌಂಡು ಹೊಡೆಯೋ ಶೋಕಿಗೆ ಹೊರಟಿದ್ದೀವಿ. ನಂಗೆ ಕಾರ್ ಅಷ್ಟೊಂದು ಚೆನ್ನಾಗಿ ಡ್ರೈವ್ ಬರಲ್ಲ. ಲೇಔಟ್ ಡ್ರೈವರ್ ನಾನು. ನಮ್ಮ ಲೇಔಟಲ್ಲಿ ಓಡಿಸ್ತೀನಿ. ನನಗೆ ಸೇಫ್ಟಿಯಾಗಿ ನನ್ನ ಮಗಳು ಪಕ್ಕದ ಸೀಟಲ್ಲಿ. ಅವಳು ಎಲ್ ಬೋರ್ಡು, ನಾನು ಎಲ್ ಬೋರ್ಡು. ಆದರೆ ಇಬ್ಬರ ಹತ್ರನೂ ಡಿ ಎಲ್ ಇದೆ. ಯಾರಿಗೆ ಅನ್ಬೇಕೀಗ? ಡಿ ಎಲ್ ಕೊಟ್ಟವ್ರಿಗ? ನಮ್ಗ ಇಲ್ಲ. ಚೆನ್ನಾಗೇ ಓಡಿಸ್ತಾ ಇದ್ವಿ ಆಲ್ಟೋದಲ್ಲಿ. ದೊಡ್ಡ ಗಾಡಿ ಬಂದ್ಮೇಲೆ ದೊಡ್ಡ ಗಾಡಿ ಅಂತ ಇಬ್ರು ಮುಟ್ಟಿಲ್ಲ. ಇವಾಗ ಈ ಗಾಡಿನ ನಾನು 2ನೇ ಸಲ ಓಡಿಸ್ತಾ ಇರೋದು. ಇದು ಅಷ್ಟೇ. ಇದಕ್ಕೆ ರೋಡ್ ಸ್ಪೇಸ್ ಜಾಸ್ತಿ ಬೇಕು. ಟರ್ನಿಂಗು, ಪಾರ್ಕಿಂಗು, ರಿವರ್ಸು. ನಮ್ಮ ಆಲ್ಟೋ ಸಣ್ಣ ಗಾಡಿ ಅಲ್ಲ, ಚೆನ್ನಾಗಾಗ್ತಾ ಇತ್ತು ಓಡಿಸೋಕ್ಕೆ. ಚೆನ್ನಾಗಿ ಓಡಿಸ್ತಿದ್ದೀನ? ಕಮೆಂಟ್ ಮಾಡಿ. ಅವಾಗ ಓಡಿಸ್ಬೇಕು ಅನ್ನೋದು. ಅದಕ್ಕೆ ನನಗೆ ಈ ನಡುವೆ ಗಾಡಿ ಡ್ರೈವಲ್ಲಿ ಇಂಟ್ರೆಸ್ಟೇ ಹೊರಟೋಗಿತ್ತು. ಇವತ್ತು ಗಾಡಿ ಮುಟ್ಟಿದ್ರೆ ಸುಮಾರು ಕಡೆ ನಿಂತು ಹೋಗ್ತಿದ್ದೀವಿ ನಾನು ನನ್ನ ಮಗಳು. ನನ್ನನ್ನು ಸೇರಿಸ್ಬೇಡ. ನೀನು ಇದೆಯಲ್ಲ ಕಾರಲ್ಲಿ? ನೀವು ಡ್ರೈವ್. ನೀನು ಕಾರಲ್ಲಿ ಕೂತಿದ್ಯಲ್ಲ, ನಂಗೆ ನನಗೆ ಧೈರ್ಯಕ್ಕೆ ಅಂತಾನೆ ಕೂತಿದ್ಯಲ್ಲ. ಹಾಂ, ನನ್ನ ಮಗ ನೋಡೋ ಬುದ್ಧಿವಂತ ಬರಲೇ ಇಲ್ಲ, ನೀವು ಓಡಿಸ್ಕೊಳ್ಳಿ ಅಂತ. ಸಾಕ ಮಗಳೇ? ಸೈಡಿಗೆ ಹಾಕೋಣ. ಇದೆಲ್ಲ ವಿಡಿಯೋ ಆಗ್ತಿದ್ಯಾ ಇಲ್ವಾ? ಆಗ್ತಿದೆ.
ಅಲ್ಲಿ ನೋಡಿ ಅವರು. ಅವ್ನು ನೋಡಲ್ಲಿ. ಅಂತೂ ಪರವಾಗಿಲ್ಲ, ಮರ್ತಿಲ್ಲ ಡ್ರೈವಿಂಗ, ಓಡಿಸ್ಬೋದು. ನಾನಿವಾಗ ಪಾರ್ಕಿಂಗ್ ಮಾಡ್ತೀನಿ. ಹೆಂಗ್ ಬೇಕಾದ್ರೂ ತಗೊಂಡೋಗಿ ಪಾರ್ಕಿಂಗ್ ಮಾಡ್ಬೋದು. ಲೇಔಟೇ ನಮ್ದು. ಏನೋ ಸ್ಮೆಲ್ ಬರ್ತಾ ಇದೆ. ಏನ್ ಗೊತ್ತಾ, ಪಪ್ಪ ಪಾರ್ಕಿಂಗ್ ಪ್ಲೇಸಲ್ಲಿ ಕಾರ್ ಇಡ್ತಾನಲ್ವಾ, ಆ ಪ್ಲೇಸು ಒರೆಸೋದೇ ಇಲ್ಲ. ಇವತ್ತು ಹೊರಗೆ ತೆಗ್ದಿದ್ದೀವಲ್ಲ, ಅದಕ್ಕೆ ಒರೆಸ್ಬಿಡೋಣ ಅಂತ ಒರೆಸ್ತಾ ಇದ್ದೀನಿ. ಇವತ್ತು ಇದು ಸಾಂಬಾರು ಬಳ್ಳಿ ಅಂತೀವಿ ಅಥವಾ ದೊಡ್ಡ ಪತ್ರೆ ಅಂತಾರೆ. ಇದರದ್ದು ತಂಬುಳಿ ಮಾಡೋಣ ಅಂತ. ಇದು ತಂಬುಳಿ ಶಾರ್ಟ್ಸಲ್ಲಿ ಹಾಕ್ತೀನಿ. ಇದರ ತಂಬುಳಿ ಚೆನ್ನಾಗಾಗತ್ತೆ. ಏನು ಗೊತ್ತಾ, ಬೇಸಿಗೆ ಬಂತಲ್ಲ, ಇನ್ನು ಸ್ವಲ್ಪ ತಂಪಾಗಿ ಎಲ್ಲ ಒಳ್ಳೆ ಥರದ್ದೆಲ್ಲ ತಿನ್ನೋಣ ಅಂತ, ತಂಪಾಗಿ ತಿನ್ನೋಣ ಅಂತ ಅದಕ್ಕೆ ತಂಬುಳಿ ಮಾಡ್ತಾ ಇದ್ದೀನಿ. ತಂಬುಳಿ ಬಂದು ಮನೇಲೇ ಆಗಿತ್ತು, ದೊಡ್ಡ ಪತ್ರೆ ಸೊಪ್ಪು. ಅದ್ರದ್ದು ದೊಡ್ಡ ಪತ್ರೆ ಸೊಪ್ಪುದು ತಂಬುಳಿ ನೋಡಿ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ತೋರಿಸ್ತೀನಿ. ಈ ದೊಡ್ಡ ಪತ್ರೆ ಸೊಪ್ಪು ಸಾಂಬಾರು ಬಳ್ಳಿ ಅಂತೀವಲ್ಲ, ಅದು ಮೇಲೆ ಪಾಟಲಾಗಿತ್ತು. ಅದಕ್ಕೆ ಕಾಳು ಮೆಣಸು, ಹಸಿಮೆಣಸು, ಒಂದು 4 ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ, ಇನ್ನೇನು ಇದೆಲ್ಲ ಕಾಯಿ ಇಷ್ಟನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಮೊಸರು ಹಾಕಿ ರುಬ್ಬಿದ್ರೆ ತಂಬುಳಿ ರೆಡಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ, ತಂಬುಳಿ, ಮೊಸರು. ಇದು ಶಾರ್ಟ್ಸಿಗೆ ಹಾಕ್ತೀನಿ. ಶಾರ್ಟ್ಸಲ್ಲಿ ಹೋಗಿ ನೋಡಿ ಆಯಿತಾ ಪ್ಲೀಸ್. ಮಧ್ಯಾಹ್ನಕ್ಕೆ ಊಟಕ್ಕೆ ಬೆಳಿಗ್ಗೆ ಹೊರಗಡೆ ತಿಂಡಿ ತಿನ್ಕೊಂಡ್ಬಂದ್ವಿ. ಮಧ್ಯಾಹ್ನಕ್ಕೆ ಈಗ ಮನೇಲೆ ರೆಡಿ ಮಾಡ್ತೀನಿ ಅಂತ ಮಾಡಿದೆ. ದೊಡ್ಡ ಪತ್ರೆ ಸೊಪ್ಪು ಅಥವಾ ಸಾಂಬಾರು ಬಳ್ಳಿ ಅದರದ್ದು ತಂಬುಳಿ ಇದು ಚೆನ್ನಾಗಾಗಿದೆ. ನೀವೊಂದ್ಸಲ ನಿಮ್ಮ ಮನೆ ಪಾಟಲ್ಲಿ ಎಲ್ಲರೂ ಇದ್ರೆ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಅನ್ನ ಆಗಿದೆ, ಮೊಸರು, ಇಷ್ಟರಲ್ಲಿ ಊಟ. ಕಲ್ಲಂಗಡಿ ಹಣ್ಣಿತ್ತು, ಮಕ್ಕಳಿಗೆ ಹೆಚ್ಚಿಕೊಟ್ಟೆ. ನಾನು ತಿಂದ್ಕೊಂಡು ಸ್ನಾನ ಮಾಡಿ ಊಟ ಮಾಡೋದು. ಆಮೇಲೆ ಸಿಗ್ತೀನಿ. ನಾನು ಮಲಗಿದ್ದೆ, ಈಗ ಎದ್ದು ಬಂದರೆ ನೋಡಿ ಇವನದು ಪಾಸ್ತಾ ಅಂತೆ. ಏನೇನು ಮಾಡ್ತಾ ಇದೀಯ ಮೌರ್ಯ? ಎಷ್ಟು ತೀಟೆ ಗೊತ್ತಾ ಈ ಮಕ್ಕಳು. ಅವನೇ ಪಾಸ್ತಾ ಮಾಡೋವನಂತೆ ನೋಡಿ. ಬಾಂಡ್ಲ ಫುಲ್ ನೀರಿಟ್ಟಿದ್ದಾನೆ. ಇದರಲ್ಲಿ ಈಗ ಪಾಸ್ತಾ ಕಕ್ಕೆ ಜಾಗ ಇದೆಯಾ? ಆಯ್ತು, ಹೆಂಗೆ ಮಾಡೋದು ಮಾಡು. ಹೆಂಗೆ ಮಾಡೋದು? ನೀರಿಟ್ಟಿದೀಯಾ? ಈಗ ಜೊತೆ ಕಾಮೆಂಟ್ರಿ ಬೇರೆ ಕೊಡ್ತಾನೆ, ಎಷ್ಟು ಬೇಕೋ ಅಷ್ಟಂತ. ಎಲ್ಲೋಗಿದ್ದಿ ಇವತ್ತು? ಕಾಣಿಸ್ಕೊಂಡೇ ಇಲ್ಲ. ಏನೇನು ಮಾಡಿದಿ? ಓಕೆ, ಅಣ್ಣನ ಜೊತೆ ಆಟ ಆಡ್ದಿಯಾ? ಏನೇನು ಆಟ ಆಡ್ದಿ? ಇಲ್ಲಿ ಮುಖ ತೋರಿಸು. ಹಸಿ ತಿನ್ಬೇಡ, ಹೊಟ್ಟೆ ಒಳಗೆ ತಾಕ್ಕೊಳತ್ತೆ. ನಿಲ್ಲದೇ ಇಲ್ಲ ಅಂತ ನೀನು. ಅಪ್ಪಿ ಎಲ್ಗೆ? ಏನು ಮಸಾಲೆ? ಮ್ಯಾಗಿ ಮಸಾಲೆ. ಅದಕ್ಕಾ ಪಾಸ್ತಾ ಮಸಾಲೆನೇ ಇರಬೇಕು ನೋಡಲ್ಲಿ. ಇದೆ ಆ ಡಬ್ಬದಲ್ಲಿ ಕೆಳಗಡೆ ಇದೆ. ನಿನ್ನ ಡಬ್ಬ ತೆಗಿ ನೋಡಿ, ಇದರಲ್ಲಿ ಇದೆ ನೋಡಿ ಇದೆಲ್ಲ. ಅಯ್ಯೋ ಅಂಪಿ, ನಿಧಾನ, ಒಂದೊಂದೇ ತೆಗಿ ಆಯ್ತಾ. ಇನ್ನು ಅದನ್ನು ಕ್ಲೀನ್ ಮಾಡೋದು ಅಮ್ಮ. ಮುದ್ದು ನೋಡಿಲಿ. ಸರಿ, ಇದು ಸುಮಾರು ಹೊತ್ತಾಗತ್ತೆ. ಪಾಸ್ತಾ ಆದರೆ ಆಮೇಲೆ ನೋಡೋಣ. ಹಾಯ್ ಅಮ್ಮ. ಹಾಯ್ ಕಂದ. ಏನು ಮಾಡ್ತಿದ್ಯಾ? ಕಾಫಿ ಕಂದ. ಊಟ ಮಾಡಿ ಮಲಗೆದ್ದು ಕಾಫಿ ಕುಡಿತಾ ಇದ್ದೀನಿ. ಹಾಯ್ ಪಪ್ಪ. ಏನು ಮಾಡ್ತಿದ್ಯಾ?
ಕಾಪಿ ಕುಡಿತಿದ್ಯಾ? ಆಯ್ತಾ ಪಾಸ್ತಾ? ಹೌದು. ಚೆನ್ನಾಗಾಗಿದೆಯಾ? ಇನ್ನೂ ಬಿಸಿ ಇದೆ, ಅದಕ್ಕೆ ಟೇಸ್ಟ್ ಮಾಡಿದ್ದೆ. ಆ ಬಟ್ಟೆ ತಗೊಂಡು ಅವನೇ ಇಳಿಸ್ಕೊಂಬಂದು ನೋಡಿ ಈಗ. ಸ್ಪೂನು ಬಿಸಿ ಇದೆ. ಅಪ್ಪಿ ಅಲ್ಲೆಲ್ಲ ಈಗ ರಂಪ ಮಾಡ್ತೀಯಾ? ಇಲ್ಲ, ಒಂಚೂರು ಆರ್ಲಿ ಬಿಡು. ಆಯ್ತಾ ರೀ ಕಾಫಿ? ಏನು ಮಾಡ್ತಿದ್ದೀರಾ? ಎಲ್ಲೋ ಯುದ್ಧ ಶುರುವಾಗಿದೆ, ನಮ್ಮ ಮನೆಯವ್ರಿಗೆ ಇಲ್ಲೇ ಚಿಂತೆ ಆಗಿಬಿಟ್ಟಿದೆ. ಸೂಪರ್. ಏನು ಸೂಪರ್ ಆಗಿದೆಯಾ? ಮೌರ್ಯಂದು ಸೈಕಲ್ ತಂದಿದ್ದೀವಿ, ಸೈಡ್ ಸ್ಟ್ಯಾಂಡ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಹಾಗೆ ಕಾರನ್ನು ವಾಶ್ ಮಾಡಿಸ್ಕೊಂಡು ಹೋಗಬೇಕು. ಸೈಕಲ್ಗೆ ಸೈಡ್ ಸ್ಟ್ಯಾಂಡೇ ಇರಲಿಲ್ಲ. ನೋಡೋಣ ಈಗ ನಮ್ಮ ಮೌರ್ಯಂದು ಸೈಕಲ್ಲು ಸೈಡ್ ಸ್ಟ್ಯಾಂಡ್ ಹಾಕೋಣ ಅಂತ ತಂದಿದ್ದೀವಿ. ಕಾರ್ ಕ್ಲೀನಿಂಗು ವಾಷಿಂಗಿಗೆ ತಗೊಂಬಂದ್ವಿ, ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಂ, ನಂಗೆ ಅವನು ಹೇಳ್ಕೊಡ್ತಾನೆ. ರಾಕೆಟ್ ಮಾಡೋದಾ ಇದು? ಏನಿದು? F-15 ಜೆಟ್. ಹಾಂ, ನಾವಿಬ್ರು ಮಾಡ್ತೀವಿ. ಅವಾಗಿಂದ ತಲೆ ತಿಂತಿದ್ದಾನೆ, ಬಾ ಹೇಳ್ಕೊಡ್ತೀರಿ ಅಂತ. ತಡಿ. ಹ್ಞೂ ಆಮೇಲೆ ಹಾಂ, ಈ ಕಡೆಗೂ ಹಂಗೇನಾ? ಅಲ್ಲ, ಹೇಳ್ಕೊಟ್ರೆ ಇಷ್ಟು ಸ್ಪೀಡಾಗಿ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬೇಕಲ್ಲ. ಓಕೆ, ಈ ಥರ ಹಾಂ, ಕೆಳಗ ಇದು ಈ ಕಾರ್ನರ್ ಲಿಫ್ಟ್ ಮಾಡ್ಕೊಂಡು, ಅದೇ ಕ್ರೀಸ್ ಇನ್ನೂ ಮಾಡಬೇಡ. ಓಕೆ, ಹಿಂದೆ ನೋಡು, ಈ ಕ್ರೀಸು ಮತ್ತೆ ಈ ಕ್ರೀಸು ಲೈನ್ ಹಾಕಿದ್ರೆ ಕ್ರೀಸ್ ಮಾಡ್ಬೋದು. ಹಿಂದೆ ಮಾಡು, ಲೈನ್ ಹಾಕ್ತಿದೆ ಅಂದ್ರೆ ಕ್ರೀಸ್ ಹಾಕ್ಬೋದು. ಸಾಕಾಯ್ತು. ಆಮೇಲೆ ಈಗ ಈ ಪಾಕೆಟ್ ಇದೆ ಅಲ್ಲ, ಈ ಪಾಕೆಟ್ ಈ ಥರ ಮಾಡು. ಈ ಸ್ಟೆಪ್ ಚೂಟ್ ಕಾಂಪ್ಲೆಕ್ಸ್, ಇಲ್ಲಿ ಒಂದು ಪಾಕೆಟ್ ಬರುತ್ತೆ. ಈ ಥರ ಮಾಡೋದು. ಓಕೆ ಐ ಅಂಡರ್ಸ್ಟ್ಯಾಂಡ್. ಓಕೆ, ಈ ಥರ ತರಿಸ್ಬೇಕು. ಬಂತು ನಂದು. ಹಾಂ, ಈಗ ನೋಡು ನನಗೆ. ನಿಂದು ನಂದು ಅರಚು, ನಿಂಗೇನ ಕರೆಕ್ಟಾಗಿ ಲ್ಯಾಂಡಿಂಗ್ ಆಯಿತು. ಮ್ಯಾಚ್ ನೋಡ್ತಾ ಇವತ್ತು ಊಟ ಮಾಡೋಣ ಅಂತ ಎಲ್ಲ ಇಲ್ಲೇ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ 9 o'clockಗೆ ನಾವು ದಿನ ವಾಕ್ ಹೋಗ್ತಾ ಇದ್ವಿ ಲೇಔಟಲ್ಲಿ, 1-2 ರೌಂಡು. ಇವತ್ತು ಎಲ್ಲ ಸ್ಕಿಪ್, ಮ್ಯಾಚ್ ಇದೆಯಲ್ಲ, ಇವತ್ತು ನಮ್ಮ ಮನೆಯವ್ರು ಬರಲ್ಲ. ಇವಾಗ ಪಾರ್ಸಲ್ ಬಂದಿದೆ, ಎಲ್ಲ ಊಟ ಮುಗಿಸ್ಕೊಂಡು ಇವತ್ತು ನಮ್ಮ ಮೌರ್ಯನ್ ಇಷ್ಟದ್ದು ನೂಡಲ್ಸ್ ಇಷ್ಟ, ಅವನಿಗೆ ಫ್ರೈಡ್ ರೈಸ್ ಇಷ್ಟ. ಹಾಗಾಗಿ ಅವನಿಗೋಸ್ಕರನೇ ಎಲ್ಲ ತರಿಸಿದ್ದು. ಚೆಲ್ಕೋಬೇಡ, ನಿಧಾನ ಹಾಕ್ಕೋ. ಚೆನ್ನಾಗಿದೆಯಾ? ತಿಂದ್ಯಾ ಕಂದ? ಅಯ್ಯೋ ಅಪ್ಪಿ, ಅಲ್ಲೆಲ್ಲ ಗಲೀಜೀಗ. ಓಕೆ, ಎಲ್ರಿಗೂ ಗುಡ್ ನೈಟ್ ಹೇಳು. ಎಲ್ರಿಗೂ ಗುಡ್ ನೈಟ್.
ಹೊರಗಡೆ ಹೋಗಿದ್ವಿ, ಕಾರೆಲ್ಲ ಕ್ಲೀನಾಗಿ ವಾಶ್ ಮಾಡಿಸ್ಕೊಂಬರೋಣ ಅಂತ. ಅಲ್ಲಿಂದ ಬರೋದೊಂಚೂರು ಲೇಟ್ ಆಯಿತು. ಹಾಗಾಗಿ ಫುಡ್ ಎಲ್ಲ ಹೊರಗಡೆಯಿಂದನೇ ತರಿಸಿದ್ವಿ. ಇವಾಗ ಫುಡ್ ತಿಂದ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀವಿ. ಇನ್ನೇನು ಸಂಡೇ ಮುಗೀತಾ ಬಂತು, ಆಲ್ರೆಡಿ 9 o'clock. ಇವತ್ತು ವಾಕ್ ಏನು ಹೋಗಲ್ಲ, ಇಲ್ಲಿಗೇನೆ ಊಟ ಮಾಡಿಬಿಟ್ಟು ಮ್ಯಾಚ್ ನೋಡ್ಕೊಂಡು ಮಲಗೋದು ಅಂತ. ಸೊ ಏನಪ್ಪಿ, ನನ್ನ ಸೈಕಲ್ದು ಸ್ಟ್ಯಾಂಡ್ ಹಾಕ್ಸ್ಕೊಂಡು ಹಾಂ, ಕಾರ್ ವಾಶ್ಗೆ ಹೋಗಿದ್ವಲ್ಲ, ಆಗ ಮೌರ್ಯ ಸೈಕಲ್ಗೂ ಸ್ಟ್ಯಾಂಡ್ ಹಾಕ್ಸ್ಕೊಂಬಂದ್ವಿ. ಸೈಕಲಿಗೆ ಸ್ಟ್ಯಾಂಡ್ ಇರಲಿಲ್ಲ, ಓಡಿಸೋದು ಮಲ್ಸೋದು ಮಾಡ್ತಾ ಇದ್ದ. ಇವತ್ತು ಸೈಡ್ ಸ್ಟ್ಯಾಂಡ್ ಹಾಕ್ಸ್ಕೊಂಬಂದಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹೀಗೆ ಹರಸಿ ಹಾರೈಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.